ರೀ, ಏನ್ ಹೋಟೆಲ್ಲಾ? ಮತ್ತಿದ್ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಿದೆ? ನಾವಿಬ್ರುನಾ? ಯಾಕೆ ಹೋಗ್ಬಾರ್ದಾ? ಅಲ್ಲ, ನನ್ನ ಹುಟ್ಟಿದಬ್ಬ ನಿಮಗ್ ನೆನ್ಪೇ ಇಲ್ಲ ಅನ್ಕೊಂಡೆ. ಮತ್ತೆ ನೀವ್ ನೋಡಿದ್ರೆ ಗೊತ್ತೇ ಆಗ್ದಾಗೆ ಬಳೆ ತಂದಿದ್ದೀರಾ. ಈಗ ನೋಡಿದ್ರೆ ಇಲ್ಲೆಲ್ಲೋ ಕರ್ಕೊಂಡ್ ಬಂದಿದ್ದೀರಾ. ಒಂದೇ ಸಲ ಇಷ್ಟೆಲ್ಲ ಆಶ್ಚರ್ಯ ನೋಡಿ ಇದೇನ್ ಕನ್ಸ ನನ್ಸ ಅಂತ ಅನಿಸ್ತಿದೆ ರೀ. ನಡಿ. ಹ್ಯಾಪಿ ಬರ್ತ್ಡೇ ಅಮ್ಮ. ಇವ್ರ ಗುಟ್ಟಲ್ಲಿ ನೀವಿಬ್ರು ಸೇರ್ಕೊಂಡ್ಬಿಟ್ರಾ? ಅದೇ ಮತ್ತೆ, ಗುಟ್ಟಾಗಿಟ್ಟಿಲ್ಲ ಅಂದ್ರೆ ಸರ್ಪ್ರೈಸ್ ಇರುತ್ತಾ ಹೇಳು? ಈ ಸರ್ಪ್ರೈಸ್ ಹೀಗೆ ಇರ್ಲಿ ಅಂತ ನಿನಗೆ ಬೆಳಗಿಂದ ವಿಶ್ ಮಾಡಿರ್ಲಿಲ್ಲ. ಹ್ಯಾಪಿ ಬರ್ತ್ಡೇ ಅಮ್ಮ. ರೀ, ಹರಿ, ಸಂತೋಷ, ಸಿಂಚನ, ವೀಣಾ ಇವ್ರನ್ನೂ ಕರಿಬೋದಿತ್ತು. ಅವ್ರು ಯಾರು ಇಲ್ಲ ಅಂದ್ರೆ ನಿನ್ಗೆ ತಿಂದಿದ್ ಗಂಟ್ಲಲ್ಲಿ ಇಳಿಯಲ್ಲ ಅಂತ ಗೊತ್ತು. ಎಲ್ರು ಬರ್ತಿದಾರಮ್ಮ. ಆಮೇಲೆ ನಿನ್ ಬೊಂಬಾಯಿ ಬಜಾರಿ ಅವಳು ಬರ್ತಿದ್ದಾಳೆ. ಓ, ಮಂಗಳನ್ನು ಕರೆದಿದ್ದೀರಾ? ಮಂಗಳಕ್ಕ ಇಲ್ಲಿ. ನಡೀರಿ ನಡೀರಿ. ಮೇಡಮ್ ದುಡ್ಡು. ಅಯ್ಯೋ, ಚಿಲ್ರೆ ಎಲ್ಲ ಇಸ್ಕೊಂಬರ್ತೀನಿ ಇರ್ರಿ. ಏನು ಹೋಟ್ಲು ಗುಟ್ಟು ಕರೆದು ಬಿಟ್ಟಿದ್ದೀರಾ? ಯಾರಿಗಾದ್ರೂ ಲಾಟ್ರಿ ಹೊಡಿತಾ ಹೇಗೆ? ಮೊದ್ಲು ಒಳಗ್ ನಡಿ, ಹೇಳ್ತೀನಿ. ಹಾ, ನಡೀರಿ ನಡೀರಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿದು? ಎಲ್ರು ನನಗಿಂತ ಮುಂಚೆನೆ ಬಂದು ಸೇರ್ಬಿಟ್ಟಿದ್ದೀರಾ? ಏನಮ್ಮ ವಿಶೇಷ ಇವತ್ತು? ಅಮ್ಮನ್ ಬರ್ಡೇ ಇವತ್ತು. ಗೊತ್ತಿತ್ತು. ಅಲ್ಲ, ಒಂದ್ ಮಾತ್ ನೆನ್ಪ್ ಮಾಡ್ಬೇಕು ತಾನೆ? ಮಾಡಿದ್ರೆ ಏನೇ ಮಾಡ್ತಿದ್ದೆ? ಏ, ಗಿಫ್ಟ್ ತತ್ತಿದೆ ಕಣೆ ಅಮ್ಮನ್ಗೆ. ಈಗ್ಲೂ ತಗೊಂಡ್ ಬಾ ಅಕ್ಕ, ಟೈಮ್ ಇದೆ. ಏ ಜಾಹ್ನವಿ, ಗಿಫ್ಟ್ ಎಲ್ಲ ಏನು ಬೇಡಮ್ಮ. ನೀನ್ ಬಂದ್ಯಲ್ಲ, ನನ್ಗದೇ ಖುಷಿ. ಬಾ ಕೂತ್ಕೋ. ಏನ್ ಮೇಡಮ್, ಚೇಂಜ್ ತರ್ತೀನಿ ಅಂತ ಒಳಗ್ ಬಂದರು ಪತ್ತೇನೇ ಇಲ್ಲ. ಒಳಗ್ ಬಂದೆ, ಎಲ್ಲೂ ಓಡ್ ಹೋಗಿಲ್ಲ ತಾನೆ? ಅಪ್ಪ, ಚೇಂಜ್ ಇದ್ರೆ ಕೊಡಪ್ಪ. ಎಷ್ಟ್ ಬೇಕಮ್ಮ ನಿಂಗೆ? ಎಷ್ಟು? 150. ಇರ್ಲಿ, 200 ಕೊಡಪ್ಪ. ತಗೋ, ಚೇಂಜ್ ಕೊಡು. ತಗೊಳ್ಳಿ. 150 ರೂಪಾಯಿಗೆ ಗಂಟಿನೋ ಕಟ್ಬಿಟ್ಟ. ಗೋವಿಂದ ಗೋವಿಂದ. ಹುಟ್ಟು ಹಬ್ಬದ ಶುಭಾಶಯಗಳು ಅಮ್ಮ. ಆ ಕಡೆ ಕೂತ್ಕೊಳ್ಳ. ಅಲ್ಲಿ ಮಂಗಳ ಕೂರದ್ ಬೇಡನಾ? ಏ, ಮಕ್ಳಿಲ್ವಾ? ಮಕ್ಳು ಕೂತ್ಕೋಬೇಕು. ಆ ಕಡೆ ಹೋಗು. ವೆಂಕಿ, ವೆಂಕಿ, ಆ ಕಡೆ ಕೂತ್ಕೋ, ಅಲ್ಲಿ ಖಾಲಿ ಇದೆ, ಅಲ್ಲಿ. ಓಕೆನಾ? ವೇಟರ್, ಬಾಪ, ಎಲ್ರಿಗೂ ಏನ್ ಬೇಕೋ ಆರ್ಡರ್ ಮಾಡಿ. ಸಾಧ್ವಿ, ಮಕ್ಳೇ, ನಿಮ್ಗೆ ಏನ್ ಬೇಕು ಹೇಳಿ. ಪ್ಲೇಟ್ ಇಡ್ಲಿ. ಏ, ಇರಪ್ಪ. ಏನೇ ಅದು ಇಡ್ಲಿ? ಮನೇಲಿದ್ದಾಗ ಅದ್ ಬೇಕು ಇದು ಬೇಕು ಅಂತ ನನ್ನ ಪ್ರಾಣ ತಿಂತ್ಯಾ? ಹೋಟ್ಲಿಗೆ ಬಂದಿದ್ದೀವಿ, ನಾನೇ ಆರ್ಡರ್ ಮಾಡ್ತೀನಿ, ಅದನ್ನ ಬಾಯಿ ಮುಚ್ಕೊಂತೀನಿ. ಇಲ್ಲಿ ನೋಡಿ, ಒಂದು ಮಶ್ರೂಮ್ ಮಂಚೂರಿ, ಒಂದು ಗೋಬಿ ಮಂಚೂರಿ, ನೂಡಲ್ಸು, ಇಷ್ಟು ಕೊಡಿ. ಮಂಗಳ, ಅದಷ್ಟು ನಿಮ್ಗೆನಾ? ಲವ್, ಬಿಲ್ ಕೊಡ್ತಿರೋದು ಅಪ್ಪ, ಕೇಳ್ತಿರೋದು ನಾವು. ಮಧ್ಯದಲ್ಲಿ ನಿಂದೇನೋ ಜುಗ್ಗ. ಜುಗ್ಗ ಈಗ ಅನ್ಬೇಡ. ಅಷ್ಟೆಲ್ಲ ಆರ್ಡರ್ ಮಾಡಿದ್ಯಲ್ಲ, ವೇಸ್ಟ್ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾರ್ಯಾರಿಗೆ ಏನೇನು ಬೇಕೋ ಅವರೇ ಆರ್ಡರ್ ಮಾಡ್ಕೋತಾರೆ ಬಿಡಿ. ಬೇಬಿ, ನಾನು ನಿನ್ಗೆ ಆರ್ಡರ್ ಮಾಡ್ಲಾ? ಏನು ಬೇಡ, 1 ಚಿಲ್ಲಿ ಚಿಕನ್ ಕೊಟ್ಬಿಡಿ. ಬೇಬಿ, ಇದು ವೆಜ್ ರೆಸ್ಟೋರೆಂಟ್. ಲಕ್ಷ್ಮಿ, ನಿನಗೆ ನಮ್ಮ ಕೂಡು ಕುಟುಂಬ ಹಿಂಗೆ ಒಟ್ಟಿಗೆ ಸೇರೋದು ಅಂದರೆ ಇಷ್ಟ ಅಲ್ವಾ? ನೋಡು, ಎಲ್ಲ ಎಷ್ಟು ಸಂತೋಷವಾಗಿದ್ದಾರೆ.
ನಿನ್ನ ಹುಟ್ಟು ಹಬ್ಬಕ್ಕೆ ಇದು ನನಗೆ ಸಿಗ್ತಾ ಇರೋ ಗಿಫ್ಟ್. ಖುಷಿಯಾಗಿದ್ದೀನಿ, ಆದ್ರೆ ಒಂಚೂರ್ ಬೇಜಾರಿದೆ. ಯಾಕೆ? ಅತ್ತೆನ ಕರ್ಕೊಂಡ್ ಬರ್ಲಿಲ್ಲ ಅಲ್ವಾ, ಅದಕ್ಕೆ. ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬರಕ್ಕಾಗತ್ತಾ? ಪಾಪ ಮೆಟ್ಲೆಲ್ಲ ಹತ್ಕೊಂಬರಕ್ಕಾಗಲ್ಲ. ಆದ್ರೆ ಅವ್ರಿಗೆ ಇಷ್ಟವಾದ ಮಸಾಲೆ ದೋಸೆನ ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀವಿ. ಬಿಲ್ ತಂದ್ಬಿಡಪ್ಪ. ಈಗ ನೋಡು, ಸಂತೋಷ್ ಅಣ್ಣಂಗೆ ಒಂದು ಕಾಲ್ ಬರುತ್ತೆ. ಇಂಥ ಟೈಮಲ್ಲೇ ಫೋನ್ ಬರುತ್ತಪ್ಪ. ಹಲೋ ಹಲೋ. ಮಾಮೂಲಿ ನೆಟ್ವರ್ಕೇ ಸಿಗಲ್ಲ. ಕಳಿಸಿದ್ಯಾ? ಈಗ ಹರೀಶ್ ಅಣ್ಣ ಹೀರೋ ರೇಂಜ್ಗೆ ಕಾರ್ಡ್ ತೆಗಿತಾನೆ, ಆದ್ರೆ ಹೊಂದಲ್ಲ. ಅದಕ್ಕೆ ಒಂದು ಲುಕ್ ಕೊಡ್ತಾರೆ, ಅವ್ನು ಹಾಗೇ ಎಸ್ಕೇಪ್. ಜಿಡ್ಡು ಸರಿಗೆ ಹೋಗಿಲ್ಲ, ಸರಿಯಾಗಿ ತೊಳ್ಕೊಂಬರ್ತೀನಿ. ಈಗ ನೋಡು, ಅಪ್ಪ ಬಿಲ್ ಪೇ ಮಾಡೋ ತನಕ ಅವರಿಬ್ರು ಈ ಕಡೆ ತಿರ್ಗೂ ನೋಡಲ್ಲ. ಈ ಹೋಟ್ಲಲ್ಲಿ ಡ್ರೈ ರೇಟ್ ಇಲ್ಲ ಕಣ. ನೀನ್ ಯಾಕೆ ಇಲ್ಲಿ ಬಂದೆ ನನ್ಗೆ ಗೊತ್ತು, ಡವ್ ಮಾಡ್ಬೇಡ. ಏನಾಕಪ್ಪ ಇಲ್ಲಿ ಬಂದಿದ್ಯಾ? ಕೈ ತೊಳೋಣ ಅಂತ ಬಂದೆ ಕಣ. ನೋಡು, ನಾನು ನಿನ್ನ ಅಣ್ಣ, ನಿನ್ಗಿಂತ ಮುಂಚೆ ಹುಟ್ಟಿರೋನು. ಸುಮ್ಮನೆ ಕೈ ತೊಳ್ಕ. ಅಪ್ಪ ಬಿಲ್ ಕೊಟ್ಟಾಯ್ತು. ಹೌದಾ? ಲೇಟ್ ಆಗತ್ ಕಣ, ಬಾರ. ಲಕ್ಷ್ಮಿ, ಬ್ರೋಕರ್ ಗಂಗಾಧರ್ ಅನ್ನೋರು ಫೋನ್ ಮಾಡ್ತೀರಾ? ಅದೇನಂತ ಒಂಚೂರು ಕೇಳು. ಲಕ್ಷ್ಮಮ್ಮ ನಮಸ್ಕಾರ. ಹಾ, ಹೇಳಿ ಅಣ್ಣ. ನಮ್ಮ ಭಾವನಾಗೆ ಅರ್ಸೀಕರಿಂದ ಒಂದು ಗಂಡು ಬಂದಿದೆ, ತುಂಬಾ ಒಳ್ಳೆ ಹುಡುಗ. ಹೌದಾ ಅಣ್ಣ? ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆ 10 ಗಂಟೆಗೆ ಬರ್ತಾರೆ. ಸೀನಣ್ಣ ಮನೇಲೇ ಇರ್ತಾರೆ ತಾನೆ? ಹಾ, ಇರ್ತಾರೆ. ನೀವ್ ಕರ್ಕೊಂಡ್ ಬನ್ನಿ. ಭಾವನ ನೋಡಕ್ಕೆ ನಾಳೆ ಗಂಡಿನ ಕಡೆಯವ್ರು ಬರ್ತಾರಂತೆ. ಎಲ್ರೂ ನಾಳೆ ಮನೆಯಲ್ಲೇ ಇರಿ. ಏನೋ ಇದು, ಯಾವಾಗ ಹೊರಗೋದ್ರು ದೋಸೆನೇ ತರ್ತೀರ? ಅದೇನೋ ಹೊಸ್ದಾಗಿ ಬಂದಿದೆಯಲ್ಲ, ಮಶ್ರೂಮ್ ಬಿರಿಯಾನಿ ಅಂತ, ಅದೊಂದು ತರಬಾರ್ದ? ಹೌದು, ಆ ಬೇಬಿ ಏನ್ ತಿನ್ಲ? ಕಟಕ್ ಕಟಕ್ ಅಂತ ಕಡದ್ಲ. ಇದೇನಮ್ಮ, ಎಲ್ರು ಬರ್ತಿದ್ದಾಗೆ ರೂಮ್ ಸೇರ್ಕೊಬಿಟ್ಟಿದ್ದಾರೆ. ನಾನೊಬ್ಳು ಬಂದಿದ್ದೀನಿ, ನನ್ನ ಜೊತೆ ಮಾತಾಡೋಣನೇ ಇಲ್ವಾ? ಬೆಳಗ್ಗೆಯಿಂದ ಕೆಲ್ಸ ಮಾಡಿ ಎಲ್ರಿಗೂ ಸುಸ್ತಾಗಿರುತ್ತಲ್ವೇನೆ, ಮಲ್ಕೊಂಡಿರ್ತಾರೆ. ಅಂದ್ರೇನು? ನನಗೇನು ಕೆಲಸ ಇಲ್ಲ, ಇಲ್ಲಿ ಬಂದಿದ್ದೀನಿ ಅಂತಾನಾ? ನೀವು ಕರೆದಿದ್ದಕ್ಕೆ ನಾನು ಬಂದಿದ್ದು. ಏ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಕೂತ್ಕೋ. ಬೇಗ ಮನೆಗೆ ಹೊರಡು, ಅಳಿಯಂದ್ರ ಕಾಯ್ತಾ ಇರ್ತಾರೆ. ನೀನನ್ನ ಕಳ್ಸೋದ್ರಲ್ಲೇ ಇರು. ರಾಮ ಶುರು. ಮಂಗಳ, ಯಾಕೆ ಹೀಗೆ ಅಳ್ತಾ ಇದೀಯಾ? ಏನಾಯ್ತು? ನಿನಗೆ ನನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಮ್ಮ. ಈ ಮನೆಯವ್ರು ಖುಷಿಯಾಗಿದ್ರೆ ನಿನಗಷ್ಟೇ ಸಾಕು. ನಾನು ಯಾಕೆ ಹೇಳು, ಭಾವನ ಮದ್ವೆ ಆದ್ರೆ ಅವಳಿಗೂ ಹೀಗೆ ಮಾಡ್ತೀಯಾ? ಅವಳಿಗಿರೋ ಜಾತಕ ದೋಷಕ್ಕೆ ಅವಳಿಗೆ ಅಲ್ಲಿ ಮದ್ವೆ ಆಗುತ್ತೆ ಬಿಡು. ಹೇ, ಬಿಡ್ತು ಅನ್ನು. ಏನ್ ಕಾಳಜಿ ನೋಡು. ಜಾನ್ವಿಗ್ ಮದ್ವೆ ಆದ್ರೆ ಆಗ್ಲೂ ಹೀಗೆ ಮಾಡ್ತೀಯಾ? ಹೋಗಿ ವಿಚಾರಿಸ್ಕೊಂಡ್ ಬರ್ತೀಯ ತಾನೆ? ಕೊಟ್ಟೆಣ್ಣು ಕುಲುಕ್ ಹೊರಗು ಅನ್ನೋ ಹಾಗೆ ನನ್ನ ಆಚೆನ ಇಟ್ಬಿಟ್ಟಿದ್ಯಾ. ಮದ್ವೆ ಮಾಡ್ಬಿಟ್ಟಿದೀನಿ, ಗಂಡ ಹೇಗೋ ಹೇಳ್ಕೊಂಡು ಹೋಗ್ತಾಳೆ ಅಂತ ಅಲ್ವಾ? ಏ, ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? ಮಕ್ಕಳೆಲ್ಲ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ. ನೋಡು ನೋಡು, ಇವರೆಲ್ಲ ಕೇಳಿಸ್ಕೊಂಡು ಬೇಜಾರ್ ಮಾಡ್ಕೋತಾರೆ ಅಂತಾನೆ ಯೋಚನೆ ಮಾಡ್ತಿದ್ಯಾ? ಬಿಡು, ಹೋಗ್ತೀನಿ ನಾನು. ಮಂಗಳ, ನೀನ್ ಹೋಗು ಅಂತ ನಾನು ಹೇಳಿದ್ನಾ?
ಆಯ್ತು ಬಿಡು ಅಮ್ಮ. ಅದು ನನ್ನಲ್ಲೇನೋ ಒಂದು ಬದಲಾವಣೆ ಆಗಿದೆ, ಅದೇನು ಅಂತ ಹೇಳಿ ನೋಡೋಣ. ಏನ್ ಬದಲಾವಣೆ? ನನ್ಗೇನು ಗೊತ್ತಾಗ್ತಾ ಇಲ್ವಲ್ಲ. ಅದೇನು ಅಂತ ನೀನೇ ಹೇಳು. ಇಲ್ಲಿ ನೋಡು, ಅಯ್ಯೋ, ಚೈನು ಕಟ್ಟಾಗಿದೆ. ರೋಡಲ್ಲೆಲ್ಲಾದ್ರೂ ಬಿದ್ದೋಗುತ್ತೆ ಅಂತ ಪಿನ್ ಹಾಕೊಂಡು ಬಂದಿದ್ದೀನಿ. ಇದನ್ನ ಸರಿ ಮಾಡಿಸ್ಕೊಡಿ ಅಂತ ನಿಮ್ಮ ಅಳಿಯಂದ್ರೆ ಕೇಳಿದ್ರೆ ಚೆನ್ನಾಗಿ ಬೈದು ಕಪಾಳ ಕೊಡ್ಬಿಟ್ರಮ್ಮ. ಮಂಗಳ, ಆ ಕಟ್ಟಾಗಿರೋ ಚೈನ್ನ ಎಷ್ಟು ಅಂತ ನೋಡ್ತೀಯಾ? ನನಗೆ ಕೊಡೋ, ಸಂಜೆ ಆಫೀಸಿಂದ ಬರ್ತಾ ರಿಪೇರಿ ಮಾಡಿಸ್ಕೊಂಡು ತೊಗೊಂಬರ್ತೀನಿ. ಸುಮ್ಮನೆ ಇರಿ, ಈ ಚೈನ ₹1 ಖರ್ಚಿಲ್ಲದೆ ನಾನು ಹಾಗೆ ರೆಡಿ ಮಾಡಿಸ್ತೀನಿ. ಏನು ಮಾಡ್ತೀಯಾ? ಇದಕ್ಕೂ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ ಅಲ್ವಾ? ತಪ್ಪೇನೋ, ಮದುವೆ ಮಾಡಿ ಕಳ್ಸ್ಕೊಟ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗ್ದೋಯ್ತು ಅಂತನಾ ರೀ? ತವ್ರ ಮನೆ ಅಂದ್ರೆ ಅವ್ರು ಕೊಡ್ತಾ ಇರ್ಬೇಕು, ನಾವು ತಗೋತಾ ಇರ್ಬೇಕು, ಅದೇ ಚಂದ. ಗೋವಿಂದ ಗೋವಿಂದ. ಮಕ್ಕಳು ಸುಳ್ಳು ಹೇಳೋದು ತಪ್ಪು, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಈ ರೀತಿ ಕೇಳಿಸ್ಕೊಳ್ಳೋದು ತಪ್ಪು. ಹೋಗ್ರೆ ಸುಮ್ಮನೆ ಒಳಗಡೆ. ಮಂಗಳ. ಅಮ್ಮ, ಅಲ್ಲಿ ವಿಷಯ ಎಲ್ಲ ಬಂದು ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ ಅಂತ ಮಕ್ಕಳು ಹೋಗಿ ಹೇಳಿದ್ರೆ ಅಷ್ಟೇ, ಸಿಗ್ದು ತೋರಣ ಕಟ್ಬಿಡ್ತಾರೆ. ಅಳ್ಬೇಡ, ಸುಮ್ನಿರಮ್ಮ. ಅರೆ ಅಮ್ಮ, ಬಳೆ ಎಷ್ಟು ಚೆನ್ನಾಗಿದೆ. ಅಪ್ಪ ಮಾಡಿಸ್ಕೊಟ್ಟಿದ್ದ? ನೀನೇ ಪುಣ್ಯವಂತೆ ನೋಡು, ಅಪ್ಪ ಬಳೆ ಎಲ್ಲ ಮಾಡಿಸ್ಕೊಟ್ಟಿದೆ. ಇದೇ ನನ್ನ ಗಂಡನ ಹತ್ರ ಕೇಳ್ದೆ ಅಂತ ಅನ್ಕೋ, ಪಟ್ ಪಟ್ ಅಂತ ಏಟ್ ಕೊಟ್ಟಿರೋರು. ನೋಡು. ಅರೆ ಚೈನು ಅಮ್ಮ, ಇದು ಹೊಸದಾ? ಇಲ್ಲ, ಹಳೇದೆ. ಹೊಸದೋ ಹಳೇದೋ, ಒಂದಷ್ಟು ಬಂಗಾರ ಅಂತ ಇಟ್ಕೊಂಡಿದ್ಯಾ? ಈ ಸರ ನನ್ನ ಕೈ ಕೊಡು, ಇದನ್ನ ರಿಪೇರಿ ಮಾಡಿಸ್ಕೊಡ್ತೀನಿ. ಅಮ್ಮ, ಈ ಚೈನ್ಗಿಂತ ಈ ಚೈನ್ ತೂಕ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವಾ? ನನ್ನ ಗಂಡ ಹೋಗ್ಬೇಡ ಹೋಗ್ಬೇಡ ಅಂತಿದ್ರು, ಹೇಗೂ ಬಂದಿದ್ದಕ್ಕೂ ಲಾಭ ಆಯ್ತು. ಏ ಮಂಗಳ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಮ್ಮ. ಸಮಯ ಆಯ್ತು, ಮನೆಗೆ ಹೊರಡು, ಅಳಿಯಂದ್ರ ಕಾಯ್ತಾ ಇರ್ತಾರೆ. ಅಮ್ಮ ಈಗ್ಲಾ? ಅಮ್ಮ ಲೇಟ್ ಆಗಿದೆ, ನನ್ನ ಹತ್ರ ಚಿನ್ನ ಬೇರೆ ಇದೆ. ಒಂದು ಕೆಲಸ ಮಾಡ್ತೀನಿ, ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆಮೇಲೆ ಹೋಗ್ತೀನಿ. ಹಾ, ಅಪ್ಪ, ಅಮ್ಮ ಮಾಡಿಸ್ಕೊಟ್ರ ಬಳೆ ತುಂಬಾ ಚೆನ್ನಾಗಿದೆ. ಅಮ್ಮನ ಕೈಗಂತೂ ಚೆನ್ನಾಗಿ ಒಪ್ಪತ್ತೆ. ಅದ್ರ ಮೇಲೂ ಕಣ್ಬಿತ್ತ? ಲಕ್ಷ್ಮಿ, ಆ ಸರನ ನಿಮ್ಮಮ್ಮ ನಿನಗೆ ಅಂತ ಕೊಟ್ಟಿದ್ದು. ಇಷ್ಟು ವರ್ಷ ಅದನ್ನ ಜೋಪಾನವಾಗಿ ಇಟ್ಕೊಂಡಿದ್ದು ಇಷ್ಟು ಸುಲಭ ಕೊಟ್ಬಿಟ್ಟಿಲ್ಲ ಲಕ್ಷ್ಮಿ. ನಮ್ಮಮ್ಮ ನನಗ್ ಕೊಟ್ರು, ನಾನು ನನ್ನ ಮಗಳಿಗೆ ಕೊಟ್ಟೆ. ಅದನ್ನ ಹಾಕೊಂಡು ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳಿ? ನಾಳೆ ಗಂಡಿನ ಮನೆಯವ್ರು ಬರ್ತಾ ಇದ್ದಾರೆ. ಬರೀ ಕತ್ತಲ್ಲಿ ಅವಳು ನಿಂತಿದ್ರೆ ಚೆನ್ನಾಗಿರಲ್ಲ, ನಮಗೂ ಮರ್ಯಾದೆ ಇರಲ್ಲ. ಈಗ ನನಗ್ ಸಮಾಧಾನ ಆಯ್ತು. ಆದ್ರೂ ಏನ್ರಿ ನೀವು ಹೋಟೆಲ್ನಲ್ಲಿ ಒಂದು ಬಿಲ್ ಕೊಡೋದಕ್ಕೂ ಜುಗ್ತಾನ ನಿಮ್ಗೆ? ಅಮ್ಮನ ಬರ್ತ್ಡೇ ಅಂತ ಅಪ್ಪ ಬಿಲ್ ಕೊಟ್ಟಿರೋದು, ನಾನು ಕೊಟ್ಟಿದ್ರೆ ಬೇಜಾರು ಮಾಡ್ಕೊಂಡಿರೋದು ಗೊತ್ತಾ? ಕಳ್ಳಂಗ್ ಒಂದು ಪಿಳ್ಳೆನೇವ ಅಂತ. ಏನಂದೆ? ಏನಿಲ್ಲ, ನಾಳೆ ಭಾವನ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಅವರು ಅವಳನ್ನ ಒಪ್ಪಿ ಎಲ್ಲ ಒಳ್ಳೇದಾದ್ರೆ ಸಾಕು. ನೋಡೆ, ನನಗೆ ಅವ್ರು ಒಪ್ಪಿದ್ರು ಕಷ್ಟ, ಒಪ್ಪದೇ ಇದ್ರೂ ಕಷ್ಟ. ಯಾಕೋ ನಿಮ್ಗೇನ್ರಿ ಅಂತ ಕಷ್ಟ? ಅವಳು ಒಪ್ಪಿದ್ರೆ ಮದುವೆ ಖರ್ಚಿಗೆ ಅಂತ ಶೇರ್ ಕೇಳ್ತಾರೆ, ಅವಳು ಒಪ್ಪದೇ ಇದ್ರೆ ಮನೇಲಿ ಇರೋದಕ್ಕೂ ಶೇರ್ ಕೇಳ್ತಾರೆ. ಏನ್ ಮಾತು ಅಂತ ಆಡ್ತೀರ್ರಿ? ಅವಳು ನಿಮ್ ತಂಗಿ ಅಲ್ವಾ? ಅಣ್ಣಾಗಿ ಅವಳು ಮದುವೆ ಜವಾಬ್ದಾರಿ ನಿಮ್ದು ಅಲ್ವಾ? ಯಾಕಮ್ಮ, ನನ್ನ ದುಡಿಮೆ ನೋಡ್ಕೊಂಡು ಅಪ್ಪ ಹೆಣ್ಮಕ್ಳನ್ನ ಎತ್ತಿದಾರ. ಆದರೂ ನಮ್ಮಪ್ಪ ತುಂಬ ಸ್ವಾಭಿಮಾನಿ ಕಣೆ. ಅವರು ನನ್ನ ಹತ್ರ ನಯಾ ಪೈಸಾ ಕೇಳಲ್ಲ.
ನನಗೂ ಯಾವ ಜವಾಬ್ದಾರಿನೂ ಬೇಕಾಗಿಲ್ಲ. ನನಗೂ ಯಾವ ಮದ್ವೆನೂ ಬೇಕಾಗಿಲ್ಲ. ಅದೇ ಮತ್ತೆ ಇದೇ ಸೀರೆ ಚೆನ್ನಾಗಿರುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ನೀನೇನು ಮಾತಾಡ್ತಿದ್ಯಾ? ಅಕ್ಕ, ನಿಂಗೆ ಮದ್ವೆ ಯಾಕೆ ಆಗ್ಬೇಕು ಅನ್ಸತ್ತೆ? ಅಪ್ಪ ಅಮ್ಮಂಗೆ ಮಗಳು ಮದ್ವೆ ಇನ್ನೂ ಆಗ್ತಿಲ್ವಲ್ಲ ಅನ್ಸತ್ತೆ. ಹೆತ್ತವ್ರಿಗೆ ಹೆಣ್ಮಕ್ಳು ಮದ್ವೆ ಕನ್ಸಾಗಿರುತ್ತಲ್ವಾ? ನೀನ್ ಮದ್ವೆ ಆಗದೆ ಹೋದ್ರೆ ಅಪ್ಪ ಅಮ್ಮ ಕೊರಗ್ತಾನೆ ಇರ್ತಾರೆ. ಪ್ರತಿ ಸಲ ಬರೋ ಗಂಡು ಒಪ್ಪದೆ ಹೋದಾಗ್ಲೂ ಅಮ್ಮ ಕಣ್ಣೀರು ಹಾಕ್ತಾರೆ ಜಾನು. ಮದ್ವೆನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಆ ನೋವೇ ಇರಲ್ವನೋ. ಅದೇ ಮತ್ತೆ ಯಾವಾಗ್ಲೂ ಒಂದೇ ತರ ಇರುತ್ತಾ? ಒಳ್ಳೇದ್ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಈಗಾಗಲೇ ಅದೆಷ್ಟು ಸಲ ಆಗೋಗಿದೆಯೋ ಲೆಕ್ಕನೇ ತಪ್ಪು ಹೋಗಿದೆ. ಅಕ್ಕ, ನಿನ್ ತರ ಎಲ್ಲ ಹೆಣ್ಮಕ್ಳು ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಮದ್ವೆ ಆಗದೆ ಹೋದ್ರೆ ಅಪ್ಪ ಅಮ್ಮಂಗೆ ಭಾರ ಆಗಲ್ವಾ? ಅಕ್ಕ, ನಾನು ನಿನಗೆ ಹೇಳಲಿಲ್ಲ ಅಕ್ಕ. ಅದು ಜನರಲ್ ಆಗಿ ಹೇಳಕ್ ಬಂದೆ. ಸಾರಿ ಕಣೆ, ಏನೇನೋ ಮಾತಾಡ್ಬಿಟ್ಟೆ. ಸರಿಯಾಗೇ ಹೇಳಿದೆ. ಅಪ್ಪ ಅಮ್ಮಂಗೆ ಹೊರೆ ಆಗಬಾರ್ದು. ಬಿಡು, ತಗೋ ಮೊದಲು ಆಫೀಸಿಗೆ ಫೋನ್ ಮಾಡಿ ನಾಳೆ ರಜಾ ಹಾಕು. ಸಾಧ್ಯನೇ ಇಲ್ಲ, ನಾನಂತೂ ರಜಾ ಹಾಕಕ್ಕಾಗಲ್ಲ. ಬೇಬಿ 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 ಈ ಮನೆ ಸೊಸೆಯಾಗಿ ಇಂಥ ಟೈಮಲ್ಲಿ ನೀನು ಇಲ್ಲಿರೋದು ನನಗೆ ಖುಷಿ ಆಗೋದು. ನಾನು ಈ ಮನೆಗೆ ಬಂದಾಗಿಂದ ಬರ್ತಿರೋ ಅಂತ 12ನೇ ಸಂಬಂಧ ಇದು. ಈ ಸಂಬಂಧ ಓಕೆ ಆಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹೇಳು? ಬೇಬಿ ಹಾಗೆಲ್ಲ ಹೇಳ್ಬಾರ್ದು ಬೇಬಿ. ನೋಡು, ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗೇ ಆಗುತ್ತೆ, ಗೊತ್ತಾಯ್ತಾ? ನಿಮ್ಮ ಅಕ್ಕ ಇದ್ದಾಳಲ್ಲ, ಅವಳು ಒಬ್ಳನ್ ಕಂಡ್ರೆ ನಂಗೆ ಆಗಲ್ಲ. ಯಾಕೆ ಬೇಬಿ, ಏನಾಯ್ತು? ಮತ್ತಿನೇನು, ಒಂದ್ ಮಾತಾಡಲ್ಲ, ನಗಕ್ ಬರಲ್ಲ, ಯಾರ ಜೊತೆನೂ ಬೆರೆಯಲ್ಲ, ಜೀವನ ಮಾಡಕ್ಕಂತೂ ಬರೋದೇ ಇಲ್ಲ. ನಿಮ್ಮ ಅಕ್ಕನಂತ ಬೋರಿಂಗ್ ಹುಡುಗಿನ ಯಾರು ತಾನೇ ಮದ್ವೆ ಆಗಕ್ಕೆ ಇಷ್ಟಪಡ್ತಾರೆ ಹೇಳು? ಪಾಪ ಬೇಬಿ, ನನಗಿಂತ ದೊಡ್ಡವಳು, ಇನ್ನು ಮದುವೆನೇ ಆಗಿಲ್ಲ. ನಾನು ಬೇರೆ ನೀನು ಕಟ್ಕೊಂಡು ಅಂದರೆ ಮದುವೆ ಆಗ್ಬಿಟ್ಟೆ, ಅವಳಿಗಿನ್ನೂ ಗಂಡೇ ಸಿಕ್ಕಿಲ್ಲ. ನಾಳೆ ಬರೋ ಗಂಡು ಒಪ್ಕೊಂಡ್ಲಿ ಅಲ್ವಾ? ಒಳ್ಳೇದಾಗತ್ತೆ ಭಾವನಾಕ್ಕಂಗೆ. ಹಾಂ ಟಂಬು, ನನ್ನ ಪ್ರಕಾರ ನಿಮ್ಮ ಅಕ್ಕನ ಮದ್ವೆ ಆಗೋಂಥ ಹುಡುಗ ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ. ಯಾರು ಅತ್ತೆ? ಬಾಗಿಲು ತೆಗೀರಿ, ತುಂಬಾ ಅರ್ಜೆಂಟು. ಮನೇನು ಮಾರ್ಕೆಟು. ಬಂದೆ ತಾಳು. ಅದು ಮಕ್ಕಳಲ್ವಾ ಪಾಪ, ಒಂದು 5 ನಿಮಿಷ ಬಂದ್ಬಿಡ್ತಾರೆ. ನಿಮ್ಗೇನು ಅರ್ಜೆಂಟ್ ಕೆಲಸ ಇಲ್ವಲ್ಲ? ಬೇಬಿ ಆಗೋಯ್ತು ಎಷ್ಟು ಬೇಗ? ವೆರಿ ಗುಡ್. ಅಲ್ಲ, ಬಾತ್ರೂಮ್ ಇಲ್ಲ, ಖಾಲಿ. ಬಾತ್ರೂಮ್ ರಿಸರ್ವ್ ಮಾಡಿ ಬಂದಿದ್ದೆ ಬೇಬಿ. ಯಾರೋ ಹೋಗಿದಾರ ಅನ್ಸುತ್ತೆ, ಮಾಡ್ತೀನಿ ತಡಿ. ನಿತ್ಯ, ನಿಮ್ ಮನೆಯವ್ರ ಮುಂದೆಲ್ಲ ನನ್ನ ಕೆಟ್ಟೋಳ್ ಮಾಡ್ಬೇಡ. ಇದು ಇನ್ನು ಏನನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನೀನ ಇಷ್ಟಪಟ್ಟು ಕಟ್ಕೊಂಡಿದ್ದಕ್ಕೆ ಇದೇನು ಬೇಬಿ ನೀನು ಬುಡಕ್ಕೆ ಬೆಂಕಿ ಹಾಕೋಷ್ಟಲ್ಲ? ನಾವಿಬ್ರು ಇನ್ನು ಲವ್ ಬರ್ಡ್ಸ್ ಅಲ್ವಾ? ನಿನ್ನ ಲವ್ ಮಾಡಿದ್ದು, ಎಲ್ರೂ ಎದುರು ಹಾಕೊಂಡು ಮದ್ವೆ ಆಗಿದ್ದು ನಿಜ ಹರಿ. ಆದ್ರೆ ನಮ್ಮ ಮನೇನ್ ಬಿಟ್ಟು ಬಂದಿದ್ದಕ್ಕೆ ನಂಗೆ ಇಲ್ಲೇನ್ ಸಿಗ್ತಾ ಇದೆ ಹೇಳು? ಏನ್ ಬೇಬಿ ನೀನು, ನೋಡು ಎಲ್ಲ ಇದೆಯಲ್ಲ, ಇನ್ನೇನ್ ಬೇಕು ನಿಲ್ಗೆ? ನೆಮ್ಮದಿನೂ ಇಲ್ಲ, ಸುಖನೂ ಇಲ್ಲ, ಬರೀ ಕಾಂಪ್ರಮೈಸ್. ಅಲ್ಲನ್ನ ಬಾತ್ರೂಮ್ ಕಿತ್ತಾಟ. ನಮ್ಮನೆ ನಾನು ಹೆಂಗ್ ಬೆಳೆದಿದ್ದೀನಿ ಅಂತ ಗೊತ್ತಲ್ವಾ ನಿಂಗೆ? ಅಪ್ಪ ಯಾರು? MLA ಜವರೇಗೌಡ. ಒಂದು ಸಣ್ಣ ಕೊರತೆನೂ ಆಗದಿರೋ ತರ ನೋಡ್ಕೊಂಡಿದ್ದಾರೆ ನಮ್ಮಪ್ಪ. ಈಗ್ಲೂ ಅಷ್ಟೇ, ನಾನು ಏನ್ ಕೇಳಿದ್ರು ಮಾಡ್ತಾರೆ. ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಈ ಜನಗಳಿಗೋಸ್ಕರ ನಾನು ಏನು ಮಾಡಕ್ಕಿಲ್ಲ. ಬೆಳಿಗ್ಗೆಯಿಂದ ಜನ ಹೊರಗಡೆ ಒಂದೇ ಸಮ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಹೋಗೇನು ಅಂತ ಕೇಳ್ಬೋದಲ್ವಾ? ನಿಂತಿರ್ಲಿ ಬುಡೆ,
ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆಲ್ಲ ದುಡ್ಡು ಸುರಿಸಿ ಈಗ ನನ್ನ ಮಗ ಹಿಂಗ್ ಕುಂತವನೆ. ಅವ್ನು ಯಾವನೋ ಕಿಸ್ದು ದಬ್ಬಾಕ್ತಾನೆ ಅಂತ ಹೇಳಿ ಆ ಮುನ್ಸ್ವಾಮಿನ ಗೆಲ್ಸದ್ರಲ್ಲ, ಈಗ ನಿಂತಿರ್ಲೇ ಬಿಡೋ. ಅವನೇನು ಗೆದ್ದಿಲ್ಲ ಕಣ ಬಿಡವ, ಬರೀ 20 ಓಟ್ ಲೀಡ್ ಅಷ್ಟೇಯ. ಗೆದ್ದಿದ್ದು ಸೋತಿದ್ದು ಮುಖ್ಯ ಅಲ್ಲ ಕಣವ, ಈಗ ಯಾರ ಮನೆ ಮುಂದೆ ಬಂದು ನಿಂತ್ಕೊಂಡು ಕಾಯ್ತವ್ರೆ ಅನ್ನೋದು ಮುಖ್ಯ. ಇದು ನಮ್ಮಪ್ಪ ಇನ್ ತಾಕತ್ತು. ಲೇ ಮರಿಗೌಡ, ಆಚೆ ಬಡ್ಕತಾರ ಬಡ್ಡಿ ಮಕ್ಕಳು ಬಾಯಿಗೆ ಒಸಿ ಕಾಫಿ ನೀರು ಇಲ್ಲ. ಸರಿ ಅಪ್ಪಯ್ಯ. ಬಡ್ಡಿ ಮಕ್ಕಳು ಇವ್ರ ಮನೆ ಕೂಸು ಹುಟ್ಟಿದಾಗ್ಲೂ ನಾನೇ ಬೇಕು, ಯಾರು ಸತ್ತಾಗ್ಲೂ ನಾನೇ ಬೇಕು, ಮದುವೆ ಮುಂಜೆ ಆದಾಗ್ಲೂ ನಾನೇ ಬೇಕು, ಏನಾದ್ರು ಕಾರ್ಯ ಆದಾಗ್ಲೂ ನಾನೇ ಬೇಕು. ಓಟ್ ಮಾತ್ರ ಆ ಬಡ್ಡಿ ಮಗ ಮುನ್ಸ್ವಾಮಿಗೆ ಹಾಕ್ತಾರೆ. ಈಗ ಅವನ ಹತ್ರಕ್ಕೆ ಹೋಗ್ಲಿ, ಅವನೇ ಕೆಲಸ ಮಾಡ್ಕೊಡ್ಲಿ, ಅದೇನು ಮಾಡ್ಕೋತಾನ ನೋಡ್ತೀನಿ ನಾನು. ಅವ್ರೆ ನೀವೇ ನಮಗೆ ಬಿಟ್ಟು, ನೀವೇ ನಮಗೆ ಸಹಾಯ ಮಾಡ್ಬೇಕು ಗೌಡ್ರೆ, ನೀವೇ ನಮಗೆ ಸಹಾಯ ಮಾಡ್ಬೇಕು ಗೌಡ್ರೆ, ನೀವೇ ನಮಗೆ ಬಿಟ್ಟು. ಈಗ ಚಿಂತೆ ಮಾಡಿ ಏನು ಪ್ರಯೋಜನ? ಓಟ್ ಹಾಕಕ್ಕೂ ಮೊದಲೇ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಈಗ ಗೊತ್ತಾಯ್ತಾ ಯಾರ್ಯಾರಿಗೂ ಓಟ್ ಹಾಕಿದ್ರೆ ಏನಾಯ್ತದೆ ಅಂತ? ಅಣ್ಣ ಒಂಚೂರು ನೀರಿಲ್ಲ, ಎಲ್ಲ ಬತ್ತೋಯ್ತೆ. ಬುದ್ಧಿ 2 ಸಲ ನೀರೇ ಬರ್ತಲ್ಲ ಬುದ್ಧಿ. ಈ ಸಮಸ್ಯೆ ಯಾರ ಹತ್ರ ಹೇಳ್ಕೊಳ್ಳೋಂತಾನೆ ಗೊತ್ತಾಗ್ತಾ ಇಲ್ಲ. ಕುಡಿಯೋಕೆ ನೀರಿಲ್ಲ, ಈ ಇರಕ್ಕೆ ಜಾಗ ಬಿಟ್ಟರೆ ಬೇರೆ ದಿಕ್ಕಿಲ್ಲ. ಹಿಂಗೆ ಆದರೆ ನಾವೆಲ್ಲ ಒಂದೇ ಸರಿ ಸತ್ತೋಯ್ತೀವಿ ಅಷ್ಟೇ. ಏನಾದರೂ ಮಾಡಿ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಸಿದ್ದೇಗೌಡ್ರು ನೀರ್ ತರ್ತವ್ರೆ, ಬನ್ನಿ ಎಲ್ಲಾರು. ದೇವ್ರು ನಿಂಗೆ ಚೆಂದ ಇಟ್ಟಿರಲಪ್ಪ. ಯಾಕಂದ್ರ ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವೆಲ್ಲರೂ ಸೇರ್ಕೊಂಡು ಆ ಮುನ್ಸಮ್ಮಪ್ಪಂಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರಿ. ಹಾ, ನೀರ್ನೇ ಕೊಡ್ದೆ ಹೋದ ಅವನು ನಿಮ್ ಕಷ್ಟ ಸುಖ ಕೇಳನೆ. ನಿಮ್ನೆಲ್ಲ ಉಳ್ಸಕ್ ಕೊನೆಗೆ ಯಾರು ಬರ್ಬೇಕಾಯ್ತು? ಜೀವ ಉಳಿಸೋ ನೀರು ಹಂಚುವಾಗ ಈ ರಾಜಕೀಯ ಎಲ್ಲ ಯಾಕ್ರೋ? ಅವ್ನು ಯಾರೋ ಅಡ್ಕಸ್ಬಿ ನನ್ನ ಮಗ, ಓಟ್ ಹಾಕ್ಸ್ಕೊಂಡು ಅವ್ನು ಮಜಾ ಮಾಡ್ತವ್ನೆ. ಓಟ್ ಹಾಕ್ದವ್ರು ಇವ್ರಲ್ಲಿ ಜೀವ ಬಿಡ್ತಾವ್ರೆ. ಹಂಗಾಗಕ್ ನಾವು ಬಿಟ್ಟೇವಾ? ಒಳ್ಳೇದ್ ಮಾಡೋದಕ್ಕೂ ಗುಂಡ್ಗೆ ಇರಬೇಕು. ಆ ಗುಂಡ್ಗೆ ಇರೋದು ಯಾರು ಹೇಳಿ? ಸಿದ್ದೇಗೌಡ್ರಿಗೆ. ನಮ್ಮ ಅಪ್ಪಾಜಿ ಜವರೇಗೌಡ್ರಿಗೆ, ಜವರೇಗೌಡ್ರಿಗೆ, ಜವರೇಗೌಡ್ರಿಗೆ. ಈ ಸಲ ಎಲ್ಲರಿಗೂ ಬುದ್ಧಿ ಬಂದಿದೆ. ಮುಂದಿನ ಸಲ ಜವರೇಗೌಡ್ರಿಗೆ ನಮ್ಮ ಓಟು. ವೀಣಾ, ಈ ಕೇಸರಿ ಬಾತು ಒಂದು ಬಟ್ಲಿಗೆ ಹಾಕೋ, ದೇವರಿಗೆ ನೈವೇದ್ಯ ಮಾಡಬೇಕು. ಅವ್ರಿಗೆ ಒಂದು ಫೋನ್ ಮಾಡ್ಬೋದಾಗುತ್ತೆ. ಈಗ ಸ್ವಲ್ಪ ಹೊತ್ತು ಹಿಂದೆ ಮಾಡಿದ್ದೆ ಲಕ್ಷ್ಮಿ, ಗಂಗಾಧರ ಇನ್ನೋರು ಬರ್ತಾ ಇದ್ದಾರಂತೆ. ಕಳೆದ ಸಲ ನಿಮ್ಮ ಏರಿಯಾದಿಂದ ನಾವು ಅನ್ಕೊಂಡಂಗೇನು ಓಟ್ ಬಂದಿಲ್ಲ. ಆದ್ರೂ ಕಷ್ಟ ಅಂತ ನಮ್ಮ ಮನೆ ಮುಂದೆ ಬಂದಾಗ ನಿಮ್ಮ ಕಷ್ಟಕ್ಕಾಗೋದು ನಮ್ಮ ಜವಾಬ್ದಾರಿ. ನೆನ್ಪಿಟ್ಕೊಳ್ಳಿ, ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಅಲ್ಲ ನೀವುಗಳ ಅಧಿಕಾರ ಕೊಡ್ಲಿಲ್ಲ ಅಂದ್ರೂ ನಮ್ಮ ಅಪ್ಪಾಜಿ ಯಾವಾಗ್ಲೂ ನಿಮ್ಮ ಸೇವೆ ಮಾಡೇ ಮಾಡ್ತಾರೆ. ನನ್ನ ತಮ್ಮನಿಗೆ ಜನಗಳು ಅಂದ್ರೆ ಪ್ರಾಣ.
ನೀವು ಸಮಸ್ಯೆ ಅಂತ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ಇವ್ ನಾಳೆ ಅಲ್ಲಿ ಪರಿಹಾರ ಮಾಡ್ಬಿಟ್ಟು ಬಂದವನೇ. ಇದು ಜವರೇಗೌಡ್ರ ತಾಕತ್ತು. ನಿಮ್ಮನ್ನೆಲ್ಲ ಆಚೆ ನಿಲ್ಲಿಸ್ಬಿಟ್ಟು ಈ ಜವರೇಗೌಡ ಒಳಗೆ ಆರಾಮಾಗಿ ಕೂತವನೇ ಅನ್ಕೊಂಡಿದ್ದೀರಲ್ಲ. ನಿಮ್ಗೆ ಏನೇ ಸಮಸ್ಯೆ ಬಂದ್ರು ಈ ಜವರೇಗೌಡನೇ ಅದನ್ನ ಪರಿಹಾರ ಮಾಡೋದು. ಮುಂದಿನ ಚುನಾವಣೆಯಲ್ಲಾದರೂ ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಿ. ಅದೆಷ್ಟು ಬಿರು ನೀರು ತಂದು ಜನಗಳು ಮೆಚ್ಚೋಗಿ ಮಾಡ್ಬಿಟ್ಲಾ. ಜನಗಳ ಕಷ್ಟ ಗೊತ್ತಿರೋದು ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಯ್ತದೆ ಕಲ. ನಾನು ಅವ್ರಿಗೋಸ್ಕರ ಹೋಗಿ ನೀರು ತಂದಿದ್ದು ಅನ್ಕೊಂಡ. ಮತ್ತೆ ಸಮಸ್ಯೆನ ಸೃಷ್ಟಿ ಮಾಡಿಲ್ಲ ಅಂದ್ರೆ ಅವ್ರು ಯಾಕೆ ನಮ್ಮ ಹತ್ರ ಬಂದಾರು? ದೇವಾ, ಈ ಬುದ್ಧಿವಂತನಿಗೆ ಅಸಲಿ ವಿಷಯ ಗೊತ್ತೇ ಇಲ್ಲ ಅನ್ಸುತ್ತೆ ಕಣವ. ನೋಡೋಣ, ನೀರ್ ನಿಲ್ಸಿದ್ದೆ ನಾವಲ್ಲೋಗಿ ಲೈನ್ ಕಟ್ ಮಾಡಿದ್ದಕ್ಕೆ ಅಲ್ವಾ ಅವ್ರಿಗೆ ನೀರು ಬೇಕು ಅನ್ಸಿದ್ದು. ಅವ್ರಗಳಿಗೆ ಎಲ್ಲಾನು ಸಿಕ್ಬಿಟ್ರೆ ಅವರು ನಮ್ಮನ್ನ ಯಾಕೆ ನೆನಪು ಮಾಡ್ಕೊಂಡಾರೆ ಹೇಳು? ಜನಗಳಿಗೆ ನಾಯಕ ಬೇಕು ಅನ್ಸೋದೆ ಅವ್ರ ಸಮಸ್ಯೆಯಲ್ಲಿ ಇದ್ದಾಗ ಮಾತ್ರ. ಅವಾಗ ನಾವೇ ಇಂಥ ಸಮಸ್ಯೆಗಳನ್ನ ಹುಟ್ಟಾಕ್ಬೇಕಾಯ್ತದೆ. ಅದು ಅಲ್ಲದೆ ಈ ಸಿಟ್ಟಿಂಗ್ MLA ಮುನ್ಸ್ವಾಮಿ ವಿರುದ್ಧ ಗೆಲ್ಬೇಕು ಅಂದ್ರೆ ಇಂಥದನ್ನೆಲ್ಲ ಮಾಡ್ಲೇಬೇಕಾಯ್ತದೆ. ನೀನು ನಿಮ್ಮ ತಾತನಂಗೆ ಯಾಕಲ್ಲ, ರಾಜಕೀಯ ತಂತ್ರ ತಿಳ್ಕೊಂಡಿರೋ ತಂತ್ರಗಾರ. ಛೇ, ಇಂಥ ದಡ್ಡ ಗಂಡನ ಮದ್ವೆ ಮಾಡ್ಕೊಂಡು ಇನ್ನೂ ಏನೇನು ಅವಮಾನಗಳನ್ನ ಅನುಭವಿಸ್ಬೇಕೋ ಏನೋ. ಇನ್ನ ಈ ಸಿದ್ದು ಈಗಲೇ ಇಷ್ಟು ಮೆರಿತಾ ಇದ್ದಾನೆ. ಇವನ್ ಮದ್ವೆ ಮಾಡ್ಕೊಂಬರೋ ಹುಡುಗಿ ಈ ಮನೆಗೆ ಬಂದು ನನಗೆ ಇನ್ನೇನೇನು ಕಾಟ ಕೊಡ್ತಾಳೋ. ಮದುಮಗಳ ಥರನೇ ಕಾಣ್ತಾ ಇದೆಯಾ? ನಾನು ಮದುವೆ ಆಗೋವರೆಗೂ ಮದುಮಗಳ ಥರನೇ ಕಾಣಿಸ್ತೀನಿ ನಿಂಗೆ. ಜಾನ್ವಿ, ನೀನ್ ಇಲ್ಲೇ ಇರು, ಅವ್ರು ಬಂದ್ಮೇಲೆ ನಾನು ಹೇಳ್ತೀನಿ. ನಾನಲ್ಲ ಅತ್ತೆ, ಇವ್ರೆ. ನೀನೇನೆ ಚಿಕ್ಕ ಮಕ್ಕಳ ಥರ ಕಂಪ್ಲೇಂಟ್ ಮಾಡ್ಕೊಂಡು ಹೊಟ್ಟೆ ಹಸಿತಾ ಇದೆ ಅಮ್ಮ, ತಿನ್ನತ್ತಪ್ಪ. ಸರಿ, ಬೇಗ ಬೇಗ ಮುಗಿಸ್ರು. ಲಕ್ಷ್ಮಿ, ಗಂಗಾಧರಯ್ಯ ಬಂದ್ರು. ನಮಸ್ಕಾರ, ಬನ್ನಿ. ಒಳಗ್ ಬನ್ನಿ ಅಣ್ಣ. ಅಣ್ಣ, ಗಂಡಿನ ಕಡೆಯವರು ಬಂದಿಲ್ವಾ? ಏನೋ ಬಾಯಿ ಬಿಡಕ್ಕೆ ಇಷ್ಟೊಂದು ಬಿಲ್ಡಪ್ ತಗೋತಾ ಇದ್ದಾನೆ. ಇದೆಲ್ಲ ಸೆಟ್ಲ್ ಆದ್ರೆ ಸಾಕು. ಇನ್ನೊಂದು ಗಂಡು ಬರೋದು, ಮತ್ತೆ ರಜಾ ಹಾಕೋದು. ಐ ಆಮ್ ಜಸ್ಟ್ ಫೆಡ್ ಅಪ್. ಅದು ಗಂಡನವ್ರು ಬರ್ತಾ ಇಲ್ಲ. ದೇವರು ನಿನಗೆ ಅಂತ ಒಂದು ಗಂಡನ್ನ ನಿಶ್ಚಯ ಮಾಡಿರ್ತಾನಮ್ಮ. ಈ ಸಲ ನೋಡು, ಎಲ್ಲ ಸರಿ ಹೋಗುತ್ತೆ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಯಾಕೆ, ಏನಾಯ್ತು? ಬೆಳಗ್ಗೆ ಏನು ಬರ್ತಾ ಇದ್ದಾರೆ ಅಂತ ಹೇಳಿದ್ರಿ? ಈಗ ಫೋನ್ ಮಾಡಿದಾಗ ಆಗಲ್ಲ ಅಂದರು. ಯಾಕಣ್ಣ, ನೀವು ನಮ್ಮ ಭಾವನನ ಬಗ್ಗೆ ಎಲ್ಲ ಹೇಳಿದ್ರಿ ತಾನೇ? ಈ ಸರಿ ಹಾಗೆ ಮಾಡಲಿಲ್ಲಮ್ಮ. ಪ್ರತಿ ಸಲ ಭಾವನನ ವಿಷಯ ಹೇಳಿ ಹೇಳಿ ಯಾವ ಗಂಡು ಒಪ್ತಾ ಇರಲಿಲ್ಲ. ಈ ಸಲ ಹಾಗಾಗಬಾರ್ದು, ನಿಮ್ಮ ನೋವು ಕಳಿಬೇಕು, ಈ ಮನೇಲಿ ಒಂದು ಶುಭ ಕಾರ್ಯ ಆಗಲಿ ಅಂತ ಸುಮ್ಮನಾದೆ. ಗಂಡನವ್ರ ಭಾವನನ್ನು ಒಪ್ಕೊಂಡ ಮೇಲೆ ವಿಷಯ ತಿಳಿಸಿರಾಯ್ತು ಅಂತ ಸುಮ್ಮನೆ ಇದ್ದೆ. ಅಷ್ಟರಲ್ಲಿ ಯಾರೋ ಗಂಡನವರಿಗೆ ವಿಷಯ ಎಲ್ಲ ಹೇಳಿಬಿಟ್ಟಿದ್ದಾರೆ.
ಯಾಕಣ್ಣ ಹೀಗ್ ಮಾಡಿದ್ರಿ? ಮೊದ್ಲೇ ಹೇಳ್ಬಿಡ್ಬೇಕಾಗಿತ್ತಲ್ವಾ? ಏನಮ್ಮ ಹೀಗೆ ಹೇಳ್ತಾ ಇದ್ದೀರಾ? ಮೊದಲೇ ಹೇಳಿದ್ರೆ ಇನ್ನೇನಮ್ಮ ಆಗಿರೋದು? ಡಜನ್ ಗಟ್ಟಲೆ ಗಂಟುಗಳು ಬಂದು ಹೋದ ಹಾಗೆ ಇದು ಆಗಿರೋದು. ನಿಮಗೆ ಒಳ್ಳೇದು ಮಾಡಕ್ ಹೋದ್ರೆ ನನ್ನೇ ಪ್ರಶ್ನೆ ಮಾಡ್ತಿರಲ್ಲಮ್ಮ. ಈಗ ತಾನೇ ಏನು ಒಳ್ಳೇದಾಗಿದೆ ಗಂಗಾಧರಯ್ಯನವ್ರೆ? ನಮಗಾಗೋ ಅವಮಾನ ನೋವು ತಪ್ಪಲಿಲ್ಲ, ನಾವೇನೋ ಸಹಿಸ್ಕೋತೀವಿ. ಆದರೆ ಮಗಳ ಮುಂದೆ ಚಿಕ್ಕವರಾಗ್ಬಿಟ್ವಿ. ಇನ್ನು ಎಷ್ಟು ದಿನ ಅಂತ ಅವಳಿಗೆ ನೋವು ಕೊಡೋದು ಹೇಳಿ? ನೀವು ಆ ನಿಜಾನ... ನಂದ ಸರ್ ತಪ್ಪು? ನಿಮ್ಮ ಮಗಳ ಹಣೆ ವರ್ಣ ಆಗಿರುವಾಗ ನಾನೇನ್ ಮಾಡ್ಲಿ? ಅಯ್ಯೋ, ಯಾಕಣ್ಣ ಹಾಗೆ ಹೇಳ್ತಿದ್ದೀರಾ? ಏನ್ರಿ ಹಂಗ್ ಮಾತಾಡ್ತೀರಾ? ಅವಳು ಹಣೆ ಬರಹ ಸರಿ ಹೋಗ್ಲಿ ಅಂತ ದುಡ್ಡು ಖರ್ಚು ಮಾಡಿ ಆಶ್ಲೇಷ ಬಲಿ, ರಾಹು ಶಾಂತಿ ಎಲ್ಲ ಮಾಡಿಸಿದ್ದಾಗಿದೆ. ಅವಳಿಗೆ ಹುಡುಗನ್ ಹುಡ್ಕೋಕ್ ಆಗ್ತಿಲ್ಲ ಅನ್ನೋದು ನಿಮ್ ತಪ್ಪು, ಅದನ್ನ ಒಪ್ಕೊಳ್ರಿ. ಸಂತೋಷ, ಸುಮ್ನೆ ಇರೋ, ಅವಳಿಗೆ ಕೇಳ್ಸತ್ತೆ. ಏನ್ ಪೂಜೆ ಮಾಡಿಸಿದ್ರು ಕರ್ಮ ಫಲ ಅನುಭವಿಸ್ಲೇಬೇಕಲ್ಲಪ್ಪ. ನಿಮ್ಮ ದೋಷಗಳಿಗೆ ನನ್ನನ್ನು ಅನ್ನಬಾರ್ದು. ಹತ್ರ ಅನ್ನಿಸ್ಕೊಳ್ಳೋದು. ದಯವಿಟ್ಟು ನಾನು ಬಿಟ್ಬಿಡಿ ಸರ್. ನಿಮ್ಮ ಮಕ್ಕಳ ಕೈಲಿ ಅನ್ನಿಸ್ಕೊಳಕ್ ಆಗಲ್ಲ ನನಗೆ. ಆದರೆ ಒಂದು, ನೀವು ಹೀಗೆ ಆಡ್ತಾ ಇದ್ರೆ ಈ ಜನ್ಮದಲ್ಲಿ ನಿಮ್ಮ ಮಗಳಿಗೆ ಗಂಡನ ಹೊಸಕ್ಕೆ ಯಾರ ಕೈಲೂ ಆಗಲ್ಲ. ರೀ, ನೀವು ಅದೆಲ್ಲ ಮಾತಾಡಬಾರ್ದು. ನಿಮ್ಗಾಗಲ್ಲ ಅಂದ್ರೆ ಇಲ್ಲಿಂದ ಹೊರಡ್ತಾ ಇರಿ. ನಮ್ಮ ಅಕ್ಕಂಗೆ ನಾವು ಗಂಡು ಹುಡುಕ್ತೇವೆ. ಇಷ್ಟು ವರ್ಷ ಹುಡುಕ್ತಾ ಇದ್ದಲ್ಲ ಹಾಗ? ರೇ ಸ್ವಾಮಿ, ಹರೀಶ, ಸುಮ್ನೆ ಇರೋ. ನಮ್ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇದ್ದಾರೆ. ಭಾವನ ನಾವು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಭಾವನಾ, ಎಲ್ಲ ಸರಿ ಹೋಗುತ್ತಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ಮಗಳೇ, ಈ ಸಂಬಂಧ ಇಲ್ಲ ಅಂದ್ರೆ ಇನ್ನೊಂದು, ನೀನು ಆರಾಮಾಗಿರು. ದೇವ್ರೇ ಬರ್ದಿರೋ ಹಣೆ ಬರಹ ಅಲ್ವಾ? ಮನುಷ್ಯರು ಅದನ್ನ ಬದಲಾಯಿಸಕ್ಕಾಗಲ್ಲ. ನನ್ನಿಂದ ನಮ್ಮ ಅಪ್ಪ ಅಮ್ಮಂಗೆ ನೋವಾಗಬಾರ್ದು. ಛೇ, ನಾನು ಹುಟ್ಟಲೇಬಾರ್ದಾಗಿತ್ತು. ಆದರೆ ಅದನ್ನು ಈಗ ಬದಲಾಯಿಸಕ್ಕಾಗಲ್ಲ. ಒಂದು ಸಹಾಯ ಮಾಡಿ, ದಯವಿಟ್ಟು ನನಗೆ ಗಂಡು ಹುಡ್ಕೋದನ್ನ ನಿಲ್ಲಿಸ್ಬಿಡಿ. ಎಲ್ರಿಗೂ ನೆಮ್ಮದಿ.